ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋನ ಪೂರ್ತಿ ನೋಡಿ, ದಯವಿಟ್ಟು ಸ್ಕಿಪ್ ಮಾಡದೆ. ನೀವು ಆಲ್ರೆಡಿ ಥಂಬ್ನೇಲ್ ಅಲ್ಲಿ ನೋಡಿರ್ತೀರ ನಾನು ಎದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸೊ ಕೆಲವು ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೋರ್ಟು ಕಚೇರಿ ಡೈವರ್ಸು ಇತ್ಯಾದಿ ಅಂತ ಹೋಗ್ಬೇಡಿ. ಯಾಕಂದ್ರೆ ನಿಮ್ ಗಂಡಂತಿ ಸಂಬಂಧ ಹೆಂಗಿರ್ಬೇಕಂದ್ರೆ ಹಾಲಿನ ತರ ಪವಿತ್ರವಾಗಿರ್ಬೇಕು ಹೊರತು ಯಾರೋ ಮೂರನೇ ವ್ಯಕ್ತಿ ಹರಿದೋಗೋ ಪೇಪರ್ ತರ ಇರಬಾರ್ದು. ಯಾರೋ ಮೂರನೇ ವ್ಯಕ್ತಿ ಮಾತ್ ಕೇಳಿ ಪೇಪರ್ ಹೆಂಗ್ ಹರಿತಾರೋ ಆತರ ನಿಮ್ ಸಂಬಂಧ ಹರಿದ್ ಹೋಗ್ಬಾರ್ದು. ಈಗಿನ ಹೆಣ್ಮಕ್ಳಾರ ಗಂಡ ಬ್ಯಾಡ ಅಂತಾರ, ಬಟ್ ಗಂಡ ಕಟ್ಟಿರೋ ತಾಳಿ ಬೇಕು, ಮತ್ತೆ ಗಂಡನ್ ಆಸ್ತಿ ಬೇಕು, ಗಂಡನ್ ಸಂಪೂರ್ಣ ಎಲ್ಲಾ ರೀತಿ ಸ್ವೀಕರಿಸ್ಬೇಕು, ಗಂಡನ್ ಮನಿ ಬೇಕು. ಸೊ ಅಂತರಿ ನಾನು ಒಂದೇ ಕ್ವಶನ್ ಕೇಳ್ತೀನಿ, ಯಾವಾಗ ನಿಮ್ಮ ಗಂಡನೇ ಬ್ಯಾಡ ಅಂದ್ ಬಳಕ ಅವ್ನ ಆಸ್ತಿ ಅದಕ್ಕೆ ಇಷ್ಟ ಪಡ್ತೀರಾ? ಅವಂದ್ ಅಂತಸ್ತು ಅದಕ್ಕೆ ಇಷ್ಟ ಪಡ್ತೀರಾ? ಯಾಗ ಆ ವ್ಯಕ್ತಿನೇ ಬೇಡ ಅಂದ್ರೆ ಆ ವ್ಯಕ್ತಿ ಗಳಿಸಿದ ಸಂಪತ್ತಿಗೆ ಮತ್ ಯಾಕೆ ಆಸೆ ಪಡ್ತೀರಾ? ಆಕ್ಚುಲಿ ನೀವು ಕೋರ್ಟ್ ಕಚೇರಿ ಎದಕ್ ಹೋಗ್ತೀರಾ? ನಾನು ಓಪನ್ ಆಗಿ ಹೇಳ್ತೀನಿ. ಯಾಕಂದ್ರೆ ಅವನ ಹತ್ರ ಬರುತ್ತೆ ಅಲ್ಲ ದುಡ್ಡು, ಆ ಆಸೆಗೋಸ್ಕರ ಹೋಗ್ತೀರಾ ಹೊರತು ನಿಮ್ ನಿಜವಾಗ್ಲೂ ಜೀವನದಲ್ಲಿ ನೀವು ಸೋತ್ ಬಿದ್ದಿದ್ದೀರಾ ಅಂದ್ರೆ ಅವನ್ನ ಬಿಟ್ಟು ಬದುಕ್ತೀರಾ ಹೊರತು ನೀವು ಅವ್ನ ಅವ್ನ್ ದುಡ್ದಿರುವ ರೊಕ್ಕ ಆಗ್ಲಿ ಮನಿ ಆಗ್ಲಿ ಅದಕ್ ಆಸೆ ಪಡ್ತಿದ್ದಿಲ್ಲ. ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಏನ್ ಮಾಡ್ತಾರ ಗೊತ್ತು? ಎಲ್ಲರಿಗೆಲ್ಲ ಕೆಲವ್ರಿಗೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಾನು ಒಂದ್ ಹೆಣ್ಣು. ಕೆಲವು ಹೆಣ್ಮಕ್ಳು ಏನ್ ಮಾಡ್ತಾರ ಗೊತ್ತು? ಒಂದ್ ಐದಾರು ವರ್ಷ ಸಂಸಾರ ಮಾಡ್ತಾರ, ಒಂದು ಇಲ್ಲ ಎರಡು ಮೂರ್ ನಾಲ್ಕು ಮಕ್ಳು ಮಾಡ್ಕೋತಾರ. ಆಮೇಲೆ ಮಕ್ಳನ್ನ ತುಂಡಿ ಸೀದಾ ತವ್ರ ಮನೆಗ್ ಹೋಗೋದು. ಆಮೇಲೆ ಮಕ್ಳಿಗೆ ನಾನ್ ಸಾಕೋತೀನಿ, ಮಕ್ಳಿಗೆ ದುಡ್ಡು ಕೊಡು, ಇಲ್ಲ ನಾನು ಕೋರ್ಟಿಗೆ ಹೋಗ್ತೀನಿ, ಕಚೇರಿಗೆ ಹೋಗ್ತೀನಿ, ನಾನು ಅಲ್ಲಿ ನಿನಗ ಸೀದಾ ಮಾಡ್ತೀನಿ, ಅದು ಮಾಡ್ತೀನಿ. ಅವ್ನ ಜೊತೆ ಇದ್ದಾಗೆ ಅವ್ನಿಗ್ ತಿದ್ದಿಲ್ಲ, ಇನ್ ಕೋರ್ಟು ಕಚೇರಿಗೂ ಅವ್ರ ಏನ್ ತಿದ್ದತಾರ? ಗಂಡನ್ ಜೊತೆ ಸಂಸಾರ ನೀನ್ ಮಾಡಿದಿ, ಆ ಕೋರ್ಟು ಕಚೇರಿ ಮಾಡಿಲ್ಲ. ವಿಚಾರ ಮಾಡು. ಇನ್ನೊಂದು ಪ್ರತಿ ಸಲ ಯಾವಾಗ ಹೇಳ್ತಿರಲ್ಲ ಗಂಡಗ ನಿಂಗ್ ನೋಡ್ಕೋಕ್ ಆಗಲ್ಲ ಅಂತ, ನಾನು ಒಬ್ಬ ಒಂದು ತಮ್ಮನೇ ಆಗಿ ಅಥವಾ ಇನ್ನೊಬ್ಬಂದ್ ಹೆಂಡತಿಯಾಗಿ ಕೇಳ್ತಿದ್ದೀನಿ, ಗಂಡನೇ ಸರಿ ಇಲ್ಲ ಅಂದ್ರೆ ಮಕ್ಕಳು ಎಲ್ಲ ಆಯ್ತಮ್ಮ? ವಿಚಾರ ಮಾಡು. ಒಂದ್ ವ್ಯಕ್ತಿ ತಪ್ಪು ಎಷ್ಟ್ ಹುಡುಕಾಡ್ತಿಲ್ಲ ಅಷ್ಟೇ ಆ ವ್ಯಕ್ತಿನ ಹತ್ರ ಒಳ್ಳೆತನ ಹುಡುಕಾಡು. ಅವಾಗ ನಿನ್ ಸಂಸಾರಕ್ಕೊಂದ್ ಬೆಲೆ ಸಿಗ್ತದ. ಅದು ಬಿಟ್ಟು ಸುಮ್ನೆ ಯಾರ್ದೋ ಥರ್ಡ್ ಕ್ಲಾಸ್ ಮೂರನೇ ವ್ಯಕ್ತಿ ಮಾತ್ ಕೇಳಿ ನನಗ ಗಂಡ ಬೇಡ ಅಥವಾ ಬ್ಯಾರೆ ಯಾವನೋ ಒಬ್ಬ 2 ದಿನ ಪ್ರೀತಿ ಕೊಡ್ತಾನಂತ. ಯಾಕಂದ್ರ ಕೆಲವೊಂದ್ ಟೈಮ್ ನೀವ್ ಇಷ್ಟು ವಿಚಾರ ಮಾಡ್ರಿ, ಕಟ್ಕೊಂಡ್ ಗಂಡ ಕೆಲವೊಂದ್ ಟೈಮ್ ನಮಗ್ ಪ್ರೀತಿ ಕೊಡಲ್ಲ, ಇನ್ ಮೂರನೇ ವ್ಯಕ್ತಿ ಎಲ್ ಪ್ರೀತಿ ಕೊಡ್ತದ ವಿಚಾರ ಮಾಡಿ. ನಮಗ್ ನಾವು ತಿದ್ಕೋಬೇಕು ಹೊರತು ಎದ್ರಿನ ವ್ಯಕ್ತಿ ಯಾವತ್ತೂ ತಿದ್ದಕ್ ಆಗಲ್ಲ. ಯಾಕಂದ್ರ ಮೊದ್ಲೇ ಹೇಳ್ಯಾರ, ನಾವ್ ಒಬ್ರಿಗ್ ಬಟ್ ಮಾಡ್ದನ 3 ಬಟ್ ನಮ್ ಹತ್ರ ಇರುತ್ತೆ ಅಂತ. ಫಸ್ಟ್ ನಾವು ನೋಡ್ಕೋಬೇಕು ನಾವ್ ಹೆಂಗಿದ್ದೀವಿ, ನಾವ್ ಹೆಂಗಿರ್ತೀವಿ ಅಂತ. ಎಷ್ಟೋ ಹೆಣ್ಮಕ್ಳು ಇನ್ನೂನು ಗಂಡನೇ ಬೇಡ, ಒಪ್ಪನಾಗ ಹೇಳ್ತೀನಿ. ಸುಮ್ನೆ ಏನೋ ಪ್ರಾಬ್ಲಮೇ ಇರಲ್ಲ, ತಾನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡ್ ಏನ್ ಹೇಳ್ತಾರ ಗೊತ್ತು? ಗಂಡ ಹೊಡಿತಾನ, ಬಡಿತಾನ, ಕುಡಿತಾನ. ಯಾರ್ ಸಾಚಾರ ಗುರು? ಈಗಿನ ಜೀವನದಾಗ ಯಾರ್ ಸಾಚಿ ಅದಾರ ಹೇಳು? ನಮ್ ತಮ್ಮನೂ ಕುಡಿತಾನೆ, ನಮ್ಮ ಅಪ್ಪನೂ ಕುಡಿತಾನೆ, ನಿಮ್ ಮನೇಲೂ ಕುಡಿತಾರೆ. ಯಾರ್ ಸಾಚಾರ? ಇವನ್ ಪ್ರಪಂಚನೇ ಹಿಂಗೆ ಅದ. ಆತರ ನೋಡಿದ್ರೆ ನಮ್ಮಲ್ಲೂ ಏನಾದ್ರು ಒಂದ್ ಮಿಸ್ಟೇಕ್ ಇರ್ಬೇಕಲ್ಲ. ಯಾವಾಗ ನಮ್ ಗಂಡ ನಮ್ಮನ್ನ ಅರ್ಥ ಮಾಡ್ಕೊಂಡ್ ಜೀವನ ಸಾಗ್ಸಕ್ ರೆಡಿ ಆಗ್ಯದನಂದ್ರ ನಾವು ಅಲ್ಲಿ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಅರ್ಥ ಮಾಡ್ಕೊಂಡದಾಗೆ ಗಂಡ ಹೆಂಡತಿ ಸಂಬಂಧಕ್ಕೊಂದ್ ಬೆಲೆ ಇರ್ತದ. ಅದು ಬಿಟ್ಟು ಅವನು ಒಂದೇನೋ ಸಿಟ್ನಾಗ ಹೊಡಿದ ಅಂತ ಇವಳು ಮನೆ ಬಟ್ಟೆ ಎಲ್ಲಾ ಪ್ಯಾಕ್ ಮಾಡ್ಕೊಂಡು ಮನೆಗ್ ಹೋಗೋದು, ನನ್ ಬೇಕೇ ಆಗಿಲ್ಲ ಅಂತ ಕೋರ್ಟ್ ಕಚೇರಿಗೆ ಹೋಗೋದು. ಅಲ್ಲಿ ನೀನ್ ಕೋರ್ಟ್ ಕಚೇರಿಗೆ ಹೋದಾಗ ನೀನ್ ಅನ್ಕೊಂಡಿರತ್ತೆ ಮೈಂಡ್ ಅಲ್ಲಿ, ನನ್ಗೊಂದ್ ನ್ಯಾಯ ಸಿಗ್ತದ, ನಾನು ಒಳ್ಳೆಯವಳು ಅಲ್ಲ. ಕೋರ್ಟ್ ಕಚೇರಿ ಯಾರ್ ಹೋಗ್ತಾರ ಗೊತ್ತು? ನಾನು ಓಪನ್ ಆಗಿ ಹೇಳ್ತೀನಿ, 3 ಬಿಟ್ಟವ್ರು ಹೋಗ್ತಾರ. ಸಂಸಾರ ಬೇಕಂದವಳು ಕಷ್ಟನ ಸುಖನೋ ಗಂಡನ ತಿದ್ದುತ್ತಾಳ. ಒಂದ್ ವೇಳೆ ತಿದ್ದಕ್ಕಾಗಿಲ್ಲ ಅಂದ್ರೆ ಕಾನೂನು ಪ್ರಕಾರ ತಿದ್ದುತ್ತಾಳ ಹೊರತು ಕಾನೂನು ಕೈಗೆ ಯಾವತ್ತೂ ತಗೊಂಬಲ್ಲ. ವಿಚಾರ ಮಾಡಿ. ಈಗ ಎಷ್ಟೋ ಅಣ್ಣ ತಮ್ರು ಪ್ರತಿದಿನ ಸಾಯ್ತಾ ಇದಾರೆ. ಯಾವ್ದೇ ಒಂದು ಗಂಡಸ್ ಮಗ ಆಗ್ಲಿ ಅವ್ನ್ ಸ್ವಾಭಿಮಾನಕ್ ಬಾಳ್ ಅನ್ಸ್ತಾನ. ಅಂತದ್ರಲ್ಲಿ ನಿಮ್ ಕೈಕಾಲ್ ಹಿಡಿದಿ ನನ್ ತಪ್ಪಾಯ್ತು ಬಾ ಸಂಸಾರ ಮಾಡಮಿ ಅಂತ ಗಂಡು ಮಗ ಭಿಕ್ಷೆ ಬಿಡ್ತಾನಲ್ಲ ಅಂತನಿಗ್ ಫಸ್ಟ್ ಬೆಲೆ ಕೊಡ್ರಿ. ಯಾಕಂದ್ರ ನಾಳೆ ನಿಮ್ ಮನೇಲೂ ಅಣ್ಣ ತಮ್ಮ ಇರ್ತಾರ. ಇದೇ ಗತಿ ನಿಮ್ ಮನೇಲಿ ಬಂದಾಗ ಗೊತ್ತಾಗ್ತದ, ಯಪ್ಪಾ ನಮ್ ತಮ್ಮನ್ ಜೊತೆ ತುಂಬಾ ಮೋಸ ಆಯ್ತು ಅಂತ. ಯಾವಾಗ ನೀನ್ ಮೋಸ ಮಾಡ್ತೀಯಲ್ಲ ನಿಮ್ ಮನೆಗೂ ಅದೇ ರಿಟರ್ನ್ ಬರ್ತದ. ವಿಚಾರ ಮಾಡಿ. ದಯವಿಟ್ಟು ಪ್ರತಿ ಒಂದ್ ಹೆಣ್ಮಕ್ಳಿಗೆ ನಾನು ಹೇಳಕ್ ಒಂದೇ ಇಷ್ಟ ಪಡ್ತೀನಿ, ಕೋರ್ಟು ಕಚೇರಿ ಅಂತ ಹೋಗ್ಬೇಡಿ. ಮನೇಲಿ ಹಿರಿಯರ್ ಇರ್ತಾರಲ್ಲ ದೊಡ್ಡವ್ರು, ಅವ್ರನ್ನ ಕುಂಡ್ರಿಸಿ ಅರ್ಥ ಮಾಡ್ಸಿ ಜೀವನಕ್ಕೊಂದ್ ಬೆಲೆ ಪಡ್ಕೋರಿ. ಯಾಕಂದ್ರೆ ಇವತ್ ನಾವ್ ಮಾತಾಡ್ತಾ ಇದ್ದೀವಿ ಅಂದ್ರೆ ನಾಳೆ ನಾನು ಇರ್ತೀನಿಲ್ಲೋ ನನ್ಗೆ ಗೊತ್ತಿಲ್ಲ. ಸೊ ಅಂತದ್ರಲ್ಲಿ ಕೋಪ ಸಿಟ್ಟು ಇದು ಎಲ್ಲ ಎದಕ್ ಬೇಕು? ನಂದು ಒಂದೇ ಕ್ವಶನ್ ಎಲ್ಲಾ ಹೆಣ್ಮಕ್ಳಿಗೆ ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ, ಆಯ್ತು ಅಂದ್ರೆ ಸಂಸಾರ ಉಳಿಸ್ಕೊಳ್ಳಿ.
ಎಷ್ಟಾಗುತ್ತೋ ಅಷ್ಟು ಮನೇಲೆ ಸಾಲ್ವ್ ಮಾಡ್ಕೊಳ್ಳಿ. ಸುಮ್ನೆ ಕೋರ್ಟು ಕಚೇರಿ ಹೋಗಿ ನಿಮ್ ಮನ್ಸುನು ಹಾಳಾಗುತ್ತೆ, ಆ ಗಂಡು ಮಕ್ಕಳ ಮನ್ಸು ಹಾಳಾಗುತ್ತೆ, ಎಲ್ಲಕ್ಕಿಂತ ಜಾಸ್ತಿ ಮಕ್ಕಳ ಜೀವನ ಹಾಳಾಗುತ್ತೆ. ವಿಚಾರ ಮಾಡಿ. ಕೆಲವು ಗಂಡ ಹೆಂಡತಿ ನಡುವಲ ಬರೀ ಗಂಡ ಹೆಂಡತಿ ಗೆಲುವು ಆತದೋ ಇಲ್ಲ ಗೊತ್ತಿಲ್ಲ, ಬಟ್ ಇಬ್ಬರು ಗಂಡ ಹೆಂಡತಿ ನಡು ಮಕ್ಕಳದ್ ಯಾವಾಗೂ ಸೋಲೇನೆ ಹೊರತು ಗೆಲುವು ಅಂತೂ ಇಲ್ಲ. ಯಾಕಂದ್ರೆ ತಂದೆ ತಾಯಿನೇ ಮಕ್ಕಳನ್ನ ಗೆಲ್ಲಿಸ್ಬೇಕು, ಜೀವನಕ್ ಬೆಲೆ ಕೊಡ್ಬೇಕು. ಆ ತಂದೆ ತಾಯಿನೇ ಒಳ್ಳೆ ತಂದೆ ತಾಯಿ ಆಗಿಲ್ಲ ಅಂದ್ರೆ ಮಕ್ಳ ಜೀವನಕ್ ಬೆಲೆ ಎಲ್ಲದ ವಿಚಾರ ಮಾಡಿ. ದಯವಿಟ್ಟು ಎಲ್ಲಾ ನನ್ ತಂಗಿಯಂದರಿಗೆ ಹೇಳ್ತಾ ಇದ್ದೀನಿ, ತಂಗಿಯಂದಿರ ನಿಮ್ಗ್ ಕಷ್ಟ ಅದ ಅಂತಲ್ಲ, ನಿಮಗ್ ಅನಿಸ್ಬೋದು ಅಕ್ಕ ನನ್ ಗಂಡ ಹೊಡಿತಾನ ಬಡಿತಾನ, ನಾನ್ ಏನ್ ಮಾಡ್ಬೇಕು, ಎಲ್ಲದಕ್ಕೊಂದ್ ಕಾರಣ ಇರುತ್ತೆ ತಂಗಿ. ಸೊ ನಿನ್ ಕೈಯಲ್ಲಿ ಇರುತ್ತೆ, ನಾನ್ ಹೆಂಗ್ ಸ್ಟ್ಯಾಂಡ್ ತಗೋಬೇಕು, ಹ್ಯಾಂಗ್ ಇದು ಉಳ್ಸ್ಕೋಬೇಕು ಅಂತ. ನಮ್ಮಂತ ಹೆಣ್ಮಕ್ಳಿಗೆ ಸುಮ್ನೆ ಕೆಲವು ಗಂಡ್ ಮಕ್ಳು ಕೈ ಮುಗಿಯಲ್ಲ, ತಾಯಿ ಅಂತಾರೆ, ಅಕ್ಕ ತಂಗಿ ಅಂತಾರೆ, ಅಷ್ಟೇ ಯಾಕೊಂದು ದೇವ್ರಂತ ಕರೀತಾರೆ, ಹೆಣ್ಣು ದೇವ್ರಂತ ಕರೀತಾರೆ. ವಿಚಾರ ಮಾಡಿ. ತಾಳ್ಮೆ ನಮ್ಮಲ್ಲಿದ್ರೆ ಪ್ರತಿ ಸಂಸಾರ ನಮ್ಮ ಹತ್ರನೇ ಇರುತ್ತೆ. ನಾವ್ ಸಣ್ಣ ಸಣ್ಣ ವಿಚಾರಕ್ಕೂ ಕೋರ್ಟು ಕಚೇರಿ ಮೂರನೇ ವ್ಯಕ್ತಿ ಹತ್ರ ಹೇಳ್ಕೊಂಡ್ರೆ ನಮ್ ಸಂಸಾರಕ್ಕೂ ಬೆಲೆ ಇರಲ್ಲ, ಸಂಬಂಧಕ್ಕೂ ಬೆಲೆ ಇರಲ್ಲ. ಸೊ ಇಷ್ಟ ಹೇಳಿದ್ರಲ್ಲಿ ಏನಾದ್ರೂ ನನ್ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಬಟ್ ಎಲ್ಲಾ ತಂಗಿದರಿಗೆ ಹೇಳ್ತಾ ಇದ್ದೀನಿ, ಎಷ್ಟಾಗತ್ತೋ ಅಷ್ಟು ನಿನ್ ಸಂಸಾರ ಉಳ್ಸ್ಕೋರಿ. ನಿಮ್ ಸಂಸಾರದಲ್ಲಿ ಮೂರನೇ ವ್ಯಕ್ತಿನ ಬರುಗುಡ್ಬೇಡಿ. ಅದು ಮೂರನೇ ವ್ಯಕ್ತಿ ನಿಮ್ ತಂದೆ ತಾಯಿ ಆಗ್ಲಿ ಅಥವಾ ಬೇರೆ ವ್ಯಕ್ತಿ ಆಗ್ಲಿ, ಯಾರನ್ನೋ ಬರುಗುಡ್ಬೇಡಿ. ಅವಾಗ ನಿಮ್ ಸಂಸಾರ ಉಳಿಯುತ್ತೆ.